ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಈಗ ನಿಮಗೆ ಕಾಯುವ ಸಮಯ ಮುಗಿದಿದೆ. ಒಂದೇ ಬಾರಿಗೆ 5 ವಿಶಿಷ್ಟ ಪವಾಡಗಳು ಸಂಭವಿಸಲಿವೆ. ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ಮಾತ್ರ ಈ ವಿಡಿಯೋ ನೋಡಿ. ಪೂರ್ತಿ 100 ವರ್ಷಗಳ ನಂತರ ಇಂಥ ಅದ್ಭುತ ಪವಾಡ ನಿಮ್ಮ ಜೀವಿತ ಅವಧಿಯಲ್ಲಿ ನಡೆಯಲಿದೆ. ಹೌದು ಸ್ನೇಹಿತರೆ, ಈ ದೇವಿ ಶಕ್ತಿಯು ಈಗ ನಿಮ್ಮ ಜೀವನದ ಅತಿ ದೊಡ್ಡ ಬಾಗಿಲನ್ನು ತೆರೆದಿದೆ. ಅದು ಇಂದು ನಿಮ್ಮ ಮನೆಗೆ ಹಣದ ಕಂತೆಗಳನ್ನು ತರಲಿದೆ ಮತ್ತು ನಿಮ್ಮ ಎಲ್ಲ ತೊಂದರೆಗಳನ್ನು ಕ್ಷಣ ಮಾತ್ರದಲ್ಲಿ ದೂರವಾಗಲಿವೆ. ಪೂರ್ತಿ 100 ವರ್ಷಗಳ ನಂತರ ಬ್ರಹ್ಮಾಂಡದಲ್ಲಿ ಇಂಥ ಅದ್ಭುತ ಮತ್ತು ಅಪರೂಪದ ಮಹಾ ಸಂಯೋಗವು ಏರ್ಪಡುತ್ತಿದೆ. ಇದನ್ನು ನೋಡಿ ಇಡೀ ಜಗತ್ತು ದಿಗ್ಭ್ರಮೆಗೊಳ್ಳಲಿದೆ. ದೇವಿಯ ಈ ಶುಭ ಹೆಜ್ಜೆಯನ್ನು ಈಗ ನಿಮ್ಮ ಮನೆಗೆ ಬಂದಿದೆ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅಪಾರ ಧನ ಸಂಪತ್ತು ಸಿಗಲಿದೆ. ಅವರ ಅದ್ಭುತ ದಿವ್ಯ ಅಲಂಕಾರ ಮತ್ತು ಪ್ರತಿಭೆಯು ಈಗ ನಿಮ್ಮ ಮನೆಯ ಸುತ್ತಲೂ ಆವರಿಸಿದೆ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ಇಂಥ ಒಂದು ಪವಾಡ ನಡೆಯಲಿದೆ. ಅದನ್ನು ನೀವು ಬರುವ 100 ವರ್ಷಗಳವರೆಗೆ ಮರೆಯಲು ಸಾಧ್ಯವಿಲ್ಲ. ಈಗ ನಿಮ್ಮ ಜೀವನದಿಂದ ಬಡತನದ ಕತ್ತಲೆಯ ಕಾಲ ಶಾಶ್ವತವಾಗಿ ಮರೆಯಾಗಲಿದೆ. ಹೌದು ಸ್ನೇಹಿತರೆ, ನೀವು ಹಲವು ವರ್ಷಗಳಿಂದ ಜೀವನದಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದೀರಿ. ಈಗ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಈ ದೇವಿಯ ವಾಸವಾಗಿದೆ ಮತ್ತು ಈ ದಿವ್ಯ ಶಕ್ತಿಯು ನಿಮ್ಮ ಎಲ್ಲ ದುಃಖಗಳು, ಕಷ್ಟಗಳು, ಕಣ್ಣೀರು ಮತ್ತು ಕೊರತೆಯಿಂದ ಕೂಡಿದ ಜೀವನವನ್ನು ಹೂಗಳಂತೆ ಅರಳಿಸಲು ಬಂದಿದೆ. ಇಂದು ನಿಮ್ಮ ಮನೆಯಲ್ಲಿ 5 ದೊಡ್ಡ ಶುಭ ಸುದ್ದಿಗಳು ಒಂದೇ ಬಾರಿಗೆ ಬರಲಿವೆ. ಇದು ನಿಮ್ಮ ತಲೆಮಾರುಗಳ ಹಳೆಯ ಬಡತನ ಮತ್ತು ನಿಮ್ಮ ಪೂರ್ವಜರು ಕಂಡ ಆ ಅರ್ಧಂಬರ್ಧ ಕನಸನ್ನು ಒಂದೇ ಪೆಟ್ಟಿಗೆಯಲ್ಲಿ ನನಸಾಗಲಿವೆ. ಸ್ನೇಹಿತರೆ, ಇದು ಯಾವುದೇ ಸಾಮಾನ್ಯ ಕಾಕತಾಳೀಯವಲ್ಲ, ಬದಲಿಗೆ ಇದು ಇಂಥ ಅಪರೂಪದ ಮತ್ತು ಮಹಾನ್ ಸಂಯೋಗವಾಗಿದೆ. ಸ್ನೇಹಿತರೆ, ಈಗ ನಿಮ್ಮ ಜಾತಕದಲ್ಲಿ ಸಿದ್ಧಗೊಂಡಿದೆ. ಇದು ನಿಮ್ಮ 100 ಜನ್ಮಗಳ ಬಡತನವನ್ನು ಒಂದೇ ಏಟಿಗೆ ಶಾಶ್ವತವಾಗಿ ಅಳಿಸಿ ಹಾಕಲಿದೆ. ಬರುವ 24 ಗಂಟೆಗಳವರೆಗೆ ನಿಮ್ಮ ಜೀವನದಲ್ಲಿ ಅಂತಹ ಸಕಾರಾತ್ಮಕ ಭೂಕಂಪನ ಉಂಟಾಗಲಿದೆ. ಅದನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ಮತ್ತು ಇಡೀ ಜಗತ್ತು ಆಶ್ಚರ್ಯಚಕಿತರಾಗಲಿದ್ದಾರೆ. ಇದನ್ನು ಕೇವಲ ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ, ಏಕೆಂದರೆ ಈ ವಿಡಿಯೋ ನಿಮಗೆ ಸಾಮಾನ್ಯವಾದುದಲ್ಲ. ನಿಮ್ಮ ಅದೃಷ್ಟದ ಬೀಗ ಈಗ ಈ ರೀತಿ ತೆರೆಯಲಿದೆ. ಅದು 4 ಕಡೆಯಿಂದ ತಲ್ಲಣವನ್ನು ಉಂಟು ಮಾಡಲಿದೆ. ನೀವು ಅಂದುಕೊಂಡಿದ್ದ ಪ್ರತಿಯೊಂದು ಕನಸುಗಳು, ನೀವು ಎಂದೂ ಮುಚ್ಚಿದ್ದ ಕಣ್ಣುಗಳಿಂದ ಕಂಡ ಹಾಗ ಕೆಲವೊಮ್ಮೆ ಕಣ್ಣೀರಿನೊಂದಿಗೆ ದೇವರ ಬಳಿ ಬೇಡಿದ್ದ ಆ ಎಲ್ಲ ಕನಸುಗಳು ಈಗ ನಿಜವಾಗಲಿವೆ. ಹೌದು ಸ್ನೇಹಿತರೆ, ಈ ವಿಶೇಷ ಸಮಯವು ನಿಮಗೆ ಇಂಥ ಅದ್ಭುತ ವಸ್ತುವನ್ನು ನೀಡಿ ಹೋಗಲಿದೆ. ಅದನ್ನು ನೀವು ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕೊನೆಗೂ ಅದು ಯಾವ ವಸ್ತು? ಇಂದು ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ಕೈ ಸತ್ಯ ಯಾವುದು ಮತ್ತು ಆ ರಹಸ್ಯಗಳು ಯಾವುವು? ಇವುಗಳ ಬಗ್ಗೆ ಇಂದು ನಿಮಗೆ ತಿಳಿಯಲಿದೆ. ಇದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇಂಥ ಪವಾಡವು ಈ ಕಲಿಯುಗದಲ್ಲಿ ಇಡೀ ಪ್ರದೇಶದಲ್ಲಿ ಮತ್ತು ನಿಮ್ಮ ಸಂಪೂರ್ಣ ಜೀವನದ ಅವಧಿಯಲ್ಲಿ ಮೊದಲ ಬಾರಿಗೆ ಸಂಭವಿಸಲಿದೆ. ಇಂದು ರಾತ್ರಿ ಸರಿಯಾಗಿ 11:11ಕ್ಕೆ ನಿಮ್ಮ ಅದೃಷ್ಟದಲ್ಲಿ ಅಂತಹ ರಹಸ್ಯ ಮತ್ತು ನಿಗೂಢ ಸಂಕೇತಗಳು ಬರಲಿವೆ. ಇದರಿಂದ ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಿಗೆ ಇಂತಹ ಸಂದೇಶ ಬರಲಿದೆ. ಅದು ನಿಜಕ್ಕೂ ನಿಮ್ಮ ರಾತ್ರಿಯ ನಿದ್ದೆಯನ್ನು ಕೆಡಿಸಬಹುದು. ಇದು ಯಾವುದೇ ಸಾಮಾನ್ಯ ಸಂದೇಶವಾಗಿರುವುದಿಲ್ಲ, ಬದಲಿಗೆ ಸಾಕ್ಷಾತ್ ಬ್ರಹ್ಮಾಂಡದ ಶಕ್ತಿಯ ಆ ಸಂಕೇತವಾಗಿರುತ್ತದೆ. ಇದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರಿ. ಆ ದಿವ್ಯ ಮತ್ತು ಸಕಾರಾತ್ಮಕ ಶಕ್ತಿಗಳು ಈಗ ಸಂಪೂರ್ಣವಾಗಿ ಸಕ್ರಿಯಗೊಂಡಿವೆ ಮತ್ತು ಅವು ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮಂಗಳಕರ, ಫಲದಾಯಕ ಮತ್ತು ಪವಾಡದ ಯೋಗವನ್ನು ನಿರ್ಮಿಸಲಿವೆ. ಇದು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ 24 ಗಂಟೆಗಳವರೆಗೆ ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ 3 ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಯೋಗಗಳು ನಿರ್ಮಾಣವಾಗಲಿವೆ. ಇವು ನಿಮ್ಮ ಬರುವ ಇಡೀ ಭವಿಷ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಲಿವೆ. ಮತ್ತು ಸ್ನೇಹಿತರೆ, ಇಂಥ ಅದ್ಭುತ ಮತ್ತು ಅಪರೂಪದ ಯೋಗವು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ದೇವರು ಸ್ವತಃ ಏನೋ ಒಂದು ದೊಡ್ಡ ಬದಲಾವಣೆ ಮಾಡಲು ಹೊರಟಾಗ ಮಾತ್ರ ಉಂಟಾಗುತ್ತದೆ ಮತ್ತು ಸಾಕ್ಷಾತ್ ವಿಧಾತನ ಅತಿ ದೊಡ್ಡ ಆಶೀರ್ವಾದ ಹಾಗೂ ಸಂಕೇತ ಆ ವ್ಯಕ್ತಿಗೆ ಸಿಗಲಿದೆ. ಈಗ ನಿಮ್ಮ ಅದೃಷ್ಟದ ಆ ಬರಿದಾದ ಪುಟದ ಮೇಲೆ ಸ್ನೇಹಿತರೆ, ಸಾಕ್ಷಾತ್ ಬ್ರಹ್ಮದೇವರ ದಿವ್ಯ ಲೇಖನಿ ನಡೆಯಲಿದೆ. ಈಗ ಒಂದರ ನಂತರ ಒಂದರಂತೆ ಇಂಥ 4 ಶುಭ ಸುದ್ದಿಗಳು ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ತಟ್ಟಲಿವೆ. ಇದನ್ನು ಕೇಳಿ ಮತ್ತು ನೋಡಿ ಸ್ನೇಹಿತರೆ, ನಿಮ್ಮ ಕಣ್ಣುಗಳು ಆಶ್ಚರ್ಯದಿಂದ ಅರಳಿ ಉಳಿಯುತ್ತವೆ. ನೀವು ಸ್ವತಃ ನಿಮ್ಮ ಕಣ್ಣುಗಳನ್ನು ನಂಬುವುದಿಲ್ಲ. ನೀವು ಇದುವರೆಗೂ ಯಾವ ಅದೃಷ್ಟವನ್ನು ಶಪಿಸುತ್ತಿದ್ದೀರೋ ಆ ಅದೃಷ್ಟ ಒಂದೇ ಏಟಿಗೆ ಎಷ್ಟು ಸುವರ್ಣ ಸಮಯವಾಗಿ ಬದಲಾಯಿತು ಮತ್ತು ನಿಮ್ಮ ಇಡೀ ಜಗತ್ತು ಎಷ್ಟು ವೇಗವಾಗಿ ಹೇಗೆ ಬದಲಾಯಿತು ಎಂದು ಆಶ್ಚರ್ಯಪಡುವಿರಿ. ಗ್ರಹಗಳ ನ್ಯಾಯಪ್ರಿಯ ರಾಜ ಶನಿದೇವ ಮತ್ತು ಸಂಪತ್ತಿನ ಪರಮದೇವತೆ ಭಗವಾನ್ ಕುಬೇರ ದೇವ ಈಗ ನಿಮ್ಮ ಭಕ್ತಿ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಮುಗ್ಧತೆಗೆ ಅತ್ಯಂತ ಪ್ರಸನ್ನರಾಗಿದ್ದಾರೆ. ನೀವು ದೇವರನ್ನು ನಿಮ್ಮ ಭಕ್ತಿ ಮತ್ತು ನಿಮ್ಮ ಪೂಜಾ ಪಾಠಗಳ ಮೂಲಕ ಪ್ರಸನ್ನಗೊಳಿಸಿದ್ದೀರಿ ಮತ್ತು ಬರುವ 24 ಗಂಟೆಗಳವರೆಗೆ ನಿಮ್ಮ ಜೀವನದ ಆರ್ಥಿಕ ಕ್ಷೇತ್ರದಲ್ಲಿ ಅಂತಹ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ.
ಅವು ನಿಮ್ಮ ಶತ್ರುಗಳ ಪ್ರಜ್ಞೆ ತಪ್ಪಿಸಲಿವೆ. ಇದುವರೆಗೂ ಕೇವಲ ನಿರಾಸೆ ನೆರಳಲಿದ್ದ ನಿಮ್ಮ ಆ ಕತ್ತಲೆಯ ಅದೃಷ್ಟದಲ್ಲಿ ಈಗ ಅಂತ ದೇವಿಯ ವ್ಯಾಪಕ ಬೆಳಕು ಮೂಡಲಿದೆ. ಇದು ಸ್ನೇಹಿತರೆ ನಿಮ್ಮ ಜೀವನದ ಎಲ್ಲ ತೊಂದರೆಗಳು, ಬಡತನ ಮತ್ತು ಸಾಲದ ಕೆಸರನ್ನು ತೊಳೆದು ಹಾಕಲಿದೆ. ನಿಮ್ಮ ಜೀವನದಲ್ಲಿ ಸಂತೋಷದ ಅಂತ ಮೋಡವು ಒಡೆಯಲಿದೆ. ಅದು ನಿಮ್ಮನ್ನು ಒಂದೇ ಏಟಿಗೆ ನೆಲದಿಂದ ಎತ್ತಿ ಸ್ವರ್ಗದಂತ ಸುಖ ಸೌಕರ್ಯಗಳ ಸಿಂಹಾಸನದ ಮೇಲೆ ಕೂರಿಸಲಿದೆ. ಹೌದು ಸ್ನೇಹಿತರೆ, ಬರುವ 24 ಗಂಟೆಗಳ ಸಮಯವು ಯಾವುದೇ ಸಾಮಾನ್ಯ ಸಮಯವಲ್ಲ. ಇದು ಬ್ರಹ್ಮಾಂಡದ ಅತಿ ದೊಡ್ಡ, ಒಗ್ಗೂಡಿದ ಮತ್ತು ಅಚಲವಾದ ನಿರ್ಧಾರವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಬಂಗಾರಕ್ಕೆ ಸುಗಂಧ ಬೀರಿದಂತೆ ಸಾಬೀತಾಗಲಿದೆ. ನಿಮ್ಮ ಮನೆಯೊಳಗೆ ಒಂದರ ನಂತರ ಒಂದು ಅಂತ ದಿವ್ಯ ಸಂಕೇತಗಳು ಸಿಗಲಿವೆ. ಕೆಲವು ಮುಳುಗಿ ಹೋಗಿದ್ದ, ಹೂತು ಹೋಗಿದ್ದ ರಹಸ್ಯಗಳು ಮತ್ತು ನಿಗೂಢ ವಿಷಯಗಳು ನಿಮ್ಮ ಕಿವಿಗೆ ಕೇಳಿಸಲಿವೆ. ಇವುಗಳನ್ನು ಕೇಳಿ ನಿಮ್ಮ ಮೈ ರೋಮಾಂಚನಗೊಳ್ಳಲಿದೆ ಮತ್ತು ಈಗ ಸಾಕ್ಷಾತ್ ದೇವರು ನಿಮ್ಮ ಜೊತೆ ನಿಂತಿದ್ದಾರೆ ಎಂಬ ನಂಬಿಕೆ ನಿಮಗಾಗಲಿದೆ. ಅದೃಷ್ಟದ ಕೀಲಿಕೈ ಸಿಗದ ಕಾರಣ ಇದುವರೆಗೆ ಮುಚ್ಚಲ್ಪಟ್ಟಿದ್ದ ನಿಮ್ಮ ಯಶಸ್ಸಿನ ಎಲ್ಲ ಮುಚ್ಚಿದ ದಾರಿಗಳು ಈಗ ಒಂದೊಂದಾಗಿ ಸಂಪೂರ್ಣವಾಗಿ ತೆರೆದುಕೊಳ್ಳಲಿವೆ. ಈಗ ನಿಮ್ಮ ಜೀವನದ ಪ್ರತಿಯೊಂದು ಬಾಗಿಲಲ್ಲಿ ಕೇವಲ ಯಶಸ್ಸು, ಪ್ರಗತಿ ಮತ್ತು ಒಂದು ಹೊಸ ಇತಿಹಾಸವನ್ನು ಬರೆಯುವ ಸುವರ್ಣ ಅವಕಾಶ ನಿಮಗಾಗಿ ಕಾಯುತ್ತಿದೆ. ಇಂದು ಅಥವಾ ಇದಕ್ಕೆ ಮುಂಚೆ ನಿಮ್ಮ ಹಲವು ವರ್ಷಗಳ ಹಿಂದಿನ ಯೋಚಿಸಿದ ಕೆಲಸಗಳು ಕೇವಲ ತೀವ್ರ ಹಣದ ಕೊರತೆ ಮತ್ತು ಹಠಾತ್ ಬಂದ ತೊಂದರೆಗಳ ಕಾರಣದಿಂದ ಪೂರ್ಣಗೊಳ್ಳುತ್ತಿರಲಿಲ್ಲ. ಈಗ ಆ ಎಲ್ಲ ಸಿಲುಕಿಕೊಂಡಿದ್ದ ಕೆಲಸಗಳು ಕಣ್ಣು ಮುಚ್ಚಿ ಬಿಡುವುದರೊಳಗೆ ಪೂರ್ಣಗೊಳ್ಳಲಿವೆ. ನಿಮ್ಮ ವರ್ಷಗಳ ಕಠಿಣ ತಪಸ್ಸು, ನಿಮ್ಮ ಶ್ರಮ ಮತ್ತು ನಿಮ್ಮ ಹೋರಾಟದ ಫಲವನ್ನು ಈ 24 ಗಂಟೆಗಳ ಒಳಗೆ ಸ್ವತಃ 3 ಲೋಕಗಳ ಒಡೆಯ ದೇವ ಮಹಾದೇವನು ನಿಮಗೆ ಕರುಣಿಸಲಿದ್ದಾನೆ. ಏಕೆಂದರೆ ಮಹಾದೇವರ ಪರಮ ಕೃಪೆ ಮತ್ತು 3ನೇ ದಿವ್ಯ ದೃಷ್ಟಿ ಈಗ ನೇರವಾಗಿ ನಿಮ್ಮ ರಾಶಿ ಮತ್ತು ನಿಮ್ಮ ಜೀವನದ ಮೇಲೆ ಬಿದ್ದಿದೆ. ಯಾವ ಈ ಪವಾಡದ ದಿವ್ಯ ಶಕ್ತಿಯು ನಿಮ್ಮ ಮನೆಯ ಹೊಸ್ತಿಲನ್ನು ಪ್ರವೇಶಿಸಿದೆಯೋ ಅದು ನಿಮಗೆ ಜೀವನದ 5 ದೊಡ್ಡ ಸುಖಗಳನ್ನು ನೀಡಲಿದೆ. ಸ್ವತಃ ಪರಮಪಿತ ಬ್ರಹ್ಮದೇವರು ನಿಮ್ಮ ನೀತಿ ಮತ್ತು ಅದೃಷ್ಟದ ರೇಖೆಯ ಮೇಲೆ ಇಂಥ ಪ್ರಬಲ ಲೇಖನಿಯನ್ನು ಬರೆದಿದ್ದಾರೆ. ಅದನ್ನು ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಯಾವುದೋ ಶತ್ರು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಈ ಭವಿಷ್ಯವಾಣಿಯು ಯಾವುದೇ ಸಾಮಾನ್ಯ ವಿಷಯವಲ್ಲ, ಬದಲಿಗೆ ಕಲ್ಲಿನ ಮೇಲಿನ ಬರಹವಾಗಿದೆ. ಇದರ ಪ್ರತಿಯೊಂದು ಮಾತು ಬರುವ ಸಮಯಕ್ಕೆ ತಕ್ಕಂತೆ ಸ್ನೇಹಿತರೆ 101% ನಿಜವೆಂದು ಸಾಬೀತಾಗಲಿದೆ. ಇದರೊಂದಿಗೆ ಸ್ನೇಹಿತರೆ, ನಿಮ್ಮ ಜೀವನದ ಒಂದು ಅತ್ಯಂತ ದೊಡ್ಡ ಮತ್ತು ನೋವಿನ ಸತ್ಯ ಏನೆಂದರೆ, ನೀವು ಯಾವಾಗಲೂ ಇತರರ ಒಳಿತನ್ನೇ ಬಯಸಿದ್ದೀರಿ. ಯಾವ ವ್ಯಕ್ತಿಗೆ ನೀವು ಅವನ ಅತ್ಯಂತ ಬಡವ, ಅಸಹಾಯಕತೆ ಮತ್ತು ಕಣ್ಣೀರಿನ ಸಮಯದಲ್ಲಿ ನಿಮ್ಮ ಹೊಟ್ಟೆಯನ್ನು ಕಟ್ಟಿ ಸಹಾಯ ಮಾಡಿದ್ದೀರೋ ಅದೇ ವ್ಯಕ್ತಿ ಸಮಯ ಬದಲಾಗುತ್ತಿದ್ದಂತೆ ನಿಮ್ಮೊಂದಿಗೆ ಅತಿ ದೊಡ್ಡ ವಿಶ್ವಾಸದ್ರೋಹ ಮಾಡಿದ. ನಿಮ್ಮ ಇದೇ ಮುಗ್ಧತೆ, ನಿಮ್ಮ ಇದೇ ಸರಳತೆ ಮತ್ತು ನಿಮ್ಮ ದಯಾಳು ಗುಣವನ್ನು ಜನರು ಯಾವಾಗಲೂ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರು ಮತ್ತು ಕೆಲಸ ಮುಗಿದ ನಂತರ ನಿಮ್ಮನ್ನು ಕಸದಂತೆ ಎಸೆದು ಬಿಟ್ಟರು. ಆದರೆ ಈಗ ಸಮಯ ಬಂದಿದೆ. ಈಗ ಕೆಟ್ಟ ಕರ್ಮಗಳ ಲೆಕ್ಕಾಚಾರವನ್ನು ಸ್ವತಃ ವಿಧಾತನೇ ಮಾಡಲಿದ್ದಾನೆ. ನಿಮ್ಮ ಅದ್ಭುತ ಯಶಸ್ಸು ನೋಡಿ, ನಿಮ್ಮ ಈ ಪ್ರಗತಿಯನ್ನು ನೋಡಿ ನಿಮ್ಮನ್ನು ಕಂಡು ಉರಿಯುವ ಆ ಎಲ್ಲ ಶತ್ರುಗಳು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ತೊಂದರೆಗೊಳಗಾಗುತ್ತಾರೆ. ಹಾಗೂ ಕಳೆದ 24 ವರ್ಷಗಳಿಂದ ಸತತ ಪ್ರಯತ್ನದ ನಂತರವೂ ಯಾವ ಕೆಲಸಗಳು ಸಾಧ್ಯವಾಗುತ್ತಿರಲಿಲ್ಲವೋ ಆ ಅಸಾಧ್ಯ ಕೆಲಸಗಳು ಈಗ ಮುಂಬರುವ 24 ಗಂಟೆಗಳ ಒಳಗೆ ಸಾಕ್ಷಾತ್ ದೇವರ ಕೃಪೆಯಿಂದ ಪೂರ್ಣಗೊಳ್ಳಲಿವೆ. ಏಕೆಂದರೆ ಮೇಲಿನಿಂದ ವಿಧಾತನ ಅಂತಿಮ ಆದೇಶ ಮತ್ತು ನ್ಯಾಯದ ಸಂಕೇತ ಈಗ ಬಂದಿದೆ. ಇಂದಿನ ಈ ದಿವ್ಯ ಸಮಯವು ಕೇವಲ ನಿಮ್ಮ ಮಡಿಲನ್ನು ಸಂತೋಷದಿಂದ ತುಂಬುವುದಷ್ಟೇ ಅಲ್ಲ, ಬದಲಿಗೆ ಸ್ನೇಹಿತರೆ, ಸಮಾಜದಲ್ಲಿ ನಿಮಗೆ ಒಂದು ಅತ್ಯಂತ ದೊಡ್ಡ ಗೌರವ ಹಾಗೂ ಪ್ರತಿಷ್ಠೆಯ ಹೊಸ ಗುರುತನ್ನು ತಂದುಕೊಡಲಿದೆ. ನಿಮ್ಮ ಜಾತಕದ ಗ್ರಹಗಳು ಈಗ ಎಷ್ಟು ಬಲಶಾಲಿಯಾಗಿವೆ ಎಂದರೆ ಸ್ನೇಹಿತರೆ, ಅವು ತಮ್ಮ ಚಲನೆಯನ್ನು ಬದಲಾಯಿಸಿಕೊಂಡಿವೆ. ಇದರಿಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಮುಗ್ಗಲು ಅದ್ಭುತವಾಗಿ ಕಾಣಲಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ನಾವು ಹೇಳುವುದೇನೆಂದರೆ, ಈಗ ವಿಧಾತನ ಆ ಮಹಾ ನಿರ್ಧಾರವು ಜಾರಿಗೆ ಬರಲಿದೆ. ಇದನ್ನು ಕೇಳಿ ನಿಮ್ಮ ವಿರೋಧಿಗಳ ಎದೆ ಒಡೆದು ಹೋಗುತ್ತದೆ. ಇದುವರೆಗೆ ನಿಮ್ಮ ಅಸಹಾಯಕತೆಯ ತಮಾಷೆ ನೋಡುತ್ತಿದ್ದ ಜನರು, ಯಾರು ನಿಮ್ಮ ಕಣ್ಣೀರನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರೋ, ಈಗ ಅವರು ನಿಮ್ಮ ಪಾದಗಳಿಗೆ ತಲೆಬಾಗಲು ಅನಿವಾರ್ಯರಾಗುತ್ತಾರೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಗ್ರಹಗಳ ಜಾತಕದ ಒಳಗೆ ಇದುವರೆಗೆ ಅತ್ಯಂತ ಭೀಕರ ಮತ್ತು ಅದ್ಭುತವಾದ ಬದಲಾವಣೆ ಆರಂಭವಾಗಿದೆ. ಬ್ರಹ್ಮಾಂಡದ ಈ 3 ಮಹಾಶಕ್ತಿಶಾಲಿ ಗ್ರಹಗಳು ಸ್ನೇಹಿತರೆ, ರಾಜ ಶನಿದೇವ, ಧನದ ಒಡೆಯ ಕುಬೇರ ದೇವ ಮತ್ತು ದೇವ ಮಹಾದೇವ ಈಗ ಒಟ್ಟಾಗಿ ನಿಮ್ಮ ಜೀವನದ ಚುಕ್ಕಾಣಿಯನ್ನು ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ. ಈ ಮಹಾ ಸಂಯೋಗದ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ನಡೆಯಲಿರುವ 5 ವಿಶಿಷ್ಟ ಚಮತ್ಕಾರಗಳ ಮುನ್ಸೂಚನೆಗಳು ಇಂದಿನ ರಾತ್ರಿಯಿಂದಲೇ ನಿಮ್ಮ ಸುತ್ತಮುತ್ತ ಅನುಭವಕ್ಕೆ ಬರಲಾರಂಭಿಸುತ್ತವೆ. ಮೊದಲ ದೊಡ್ಡ ಚಮತ್ಕಾರವೆಂದರೆ ಸ್ನೇಹಿತರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಯಾಗಲಿದೆ. ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣ ಅಥವಾ ಯಾವ ಕೆಲಸ ಮತ್ತು ವ್ಯವಹಾರಕ್ಕೆ ನೀವು ಅಲಿದಾಡುತ್ತಿದ್ದೀರೋ ಅಲ್ಲಿ ಹಠಾತ್ ಆಗಿ ಹಣದ ಹರಿವು ಹೆಚ್ಚಾಗಲಿದೆ. ಎರಡನೇ ಚಮತ್ಕಾರವು ನಿಮ್ಮ ಕೌಟುಂಬಿಕ ಜೀವನ ಮತ್ತು ಆರೋಗ್ಯದಲ್ಲಿ ಆಗಲಿದೆ.
ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹ, ಕ್ಲೇಶ ಮತ್ತು ಕಾಯಿಲೆಯ ವಾತಾವರಣವು ಅದ್ಭುತವಾದ ರೀತಿಯಲ್ಲಿ ಶಾಂತವಾಗಲಿದೆ ಮತ್ತು ಮನೆಯ ಸದಸ್ಯರ ನಡುವೆ ಅಪಾರ ಪ್ರೀತಿ ಹೆಚ್ಚಾಗಲಿದೆ. ಮತ್ತು ಮೂರನೇ ವಿಶಿಷ್ಟ ಚಮತ್ಕಾರವು ನಿಮ್ಮ ಗುಪ್ತ ಶತ್ರುಗಳ ಸೋಲಿನ ರೂಪದಲ್ಲಿ ಸ್ನೇಹಿತರೆ ನಿಮ್ಮ ಮುಂದೆ ಬರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬೆರಳುಗಳನ್ನು ಕತ್ತರಿಸಲು ಪ್ರಯತ್ನಿಸುತ್ತಿದ್ದ ಜನರು ಈಗ ಅವರೇ ತಾವೇ ಹೆಣಿದ ಕುತಂತ್ರಗಳ ಬಲೆಯಲ್ಲಿ ಸಿಲುಕಿ ಸರ್ವನಾಶವಾಗುತ್ತಾರೆ ಮತ್ತು ಬಯಸಿದರೂ ಅವರು ನಿಮ್ಮ ಒಂದು ಕೂದಲನ್ನು ಸಹ ವಕ್ರವಾಗಿ ಮಾಡಲು ಸಾಧ್ಯವಿಲ್ಲ. ನಾಲ್ಕನೇ ದೊಡ್ಡ ಚಮತ್ಕಾರವು ನಿಮ್ಮ ಯಶಸ್ಸು, ಕೀರ್ತಿ ಮತ್ತು ಗೌರವ, ಮಾನ ಸನ್ಮಾನಗಳ ವೃದ್ಧಿಯ ರೂಪದಲ್ಲಿ ಆಗಲಿದೆ. ಸಮಾಜದಲ್ಲಿ ನೀವು ಕಳೆದುಕೊಂಡಿದ್ದ ಪ್ರತಿಷ್ಠೆಯು ದುಪ್ಪಟ್ಟಾಗಿ ನಿಮ್ಮ ಬಳಿಗೆ ಮರಳಿ ಬರಲಿದೆ ಮತ್ತು ಜನರು ನಿಮ್ಮ ಸಲಹೆ ಪಡೆಯಲು ನಿಮ್ಮ ಬಳಿಗೆ ಬರುತ್ತಾರೆ. ಐದನೇ ಮತ್ತು ಅತ್ಯಂತ ಅದ್ಭುತವಾದ ಚಮತ್ಕಾರವು ನಿಮ್ಮ ಆತ್ಮಬಲ ಮತ್ತು ಮಾನಸಿಕ ಶಾಂತಿಯ ರೂಪದಲ್ಲಿ ಆಗಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಒಳಗಿರುವ ಎಲ್ಲ ಭಯ, ಖಿನ್ನತೆ ಹಾಗೂ ನಕಾರಾತ್ಮಕತೆಯು ಒಂದೇ ಬಾರಿಗೆ ಮಾಯವಾಗಲಿದೆ ಮತ್ತು ನೀವು ನಿಮ್ಮನ್ನು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಮತ್ತು ಚೈತನ್ಯಶಾಲಿಯಾಗಿ ಅನುಭವಿಸುವಿರಿ. ಇದರೊಂದಿಗೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಬ್ಬ ಅಂಥ ಕನ್ಯೆ ಅಥವಾ ಅಂಥ ವ್ಯಕ್ತಿ ಬರುತ್ತಾರೆ ಯಾರು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುತ್ತಾರೆ ಮತ್ತು ಆ ವ್ಯಕ್ತಿ ನಿಮ್ಮ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ಜೊತೆಯಾಗಿ ನಿಲ್ಲುತ್ತಾರೆ, ನಿಮ್ಮ ಹೆಜ್ಜೆಗೆ ಹೆಜ್ಜೆ ಇಟ್ಟು ಜೊತೆಯಾಗುತ್ತಾರೆ. ಹೌದು ಸ್ನೇಹಿತರೆ, ಇವರೇ ಆ ವ್ಯಕ್ತಿ ನಿಮ್ಮ ಭಾಗ್ಯ ಮತ್ತು ಅದೃಷ್ಟದ ಅತ್ಯಂತ ದೊಡ್ಡ ಸುವರ್ಣ ಕ್ಷಣವನ್ನು ತರಲಿದ್ದಾರೆ. ಈಗ ಸ್ನೇಹಿತರೆ, ಇದೆಲ್ಲವೂ ಸಾಧ್ಯವಾಗುತ್ತಿರುವುದು ನಿಮ್ಮ ಮನೆಯ ಹೊಸ್ತಿಲಿಗೆ ಆ ದಿವ್ಯ ದೇವತಾ ಶಕ್ತಿಯ ಶುಭ ನಾಮದ ಆಗಮನವಾಗಿದೆ. ಹೌದು, ಈಗ ನಿಮ್ಮ ಜೀವನದಲ್ಲಿ ಇಂಥ ಶುಭ ಆಗಮನವು ಈ ದೇವತಾ ಶಕ್ತಿಯ ಕೃಪೆಯಿಂದ ಆಗಲಿದೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ. ಈ ಅಪಾರ ಕೃಪೆಯನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ಉಳಿಸಿಕೊಳ್ಳಲು ಮತ್ತು ಈ ಎಲ್ಲ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಒಂದು ಅತ್ಯಂತ ಸರಳ ಉಪಾಯವಿದೆ. ಈ ಉಪಾಯವು ವಿಷ್ಣು ಭಗವಾನಿಗೆ ಸಂಬಂಧಿಸಿದ್ದಾಗಿದೆ. ಇದು ನಿಮ್ಮ ಜೀವನದ ಪ್ರತಿಯೊಂದು ಅಡಚಣೆಯನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುತ್ತದೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರುವುದು ಇಷ್ಟೇ. ಪ್ರತಿ ಗುರುವಾರ, ಹೌದು ಸ್ನೇಹಿತರೆ, ಗುರುವಾರದ ದಿನ ಅಥವಾ ಸಾಯಂಕಾಲದ ಸಮಯದಲ್ಲಿ ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ, ಇದರ ನಂತರ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೇವರ, ವಿಷ್ಣು ಅಥವಾ ಲಕ್ಷ್ಮೀ ದೇವಿ ಪ್ರತಿಮೆಯನ್ನು ಮುಂದೆ ಹಸುವಿನ ಶುದ್ಧ ತುಪ್ಪ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ, ಇದರ ನಂತರ ಸ್ನೇಹಿತರೆ, ವಿಷ್ಣು ದೇವರಿಗೆ ಬಾಳೆಹಣ್ಣು ಅಥವಾ ಯಾವುದೇ ಹಳದಿ ಬಣ್ಣದ ಹಣ್ಣನ್ನು ನೈವೇದ್ಯವನ್ನಾಗಿ ಅರ್ಪಿಸಿ ಮತ್ತು ತುಳಸಿ ದಳವನ್ನು ಖಂಡಿತವಾಗಿಯೂ ಸಮರ್ಪಿಸಿ, ನಂತರ ಅಲ್ಲೇ ಕುಳಿತು ಶಾಂತ ಮನಸ್ಸಿನಿಂದ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಜಪ ಮುಗಿದ ನಂತರ ವಿಷ್ಣು ದೇವರ ಪಾದಗಳ ಬಳಿ ಇರುವ ಅರಿಶಿಣವನ್ನು ಸ್ನೇಹಿತರೆ ನಿಮ್ಮ ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನ ಆಸೆಯನ್ನು ಪ್ರಭುವಿನ ಪಾದಗಳಲ್ಲಿ ಹೇಳಿಬಿಡಿ. ಈ ದಿವ್ಯ ಉಪಾಯವನ್ನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ಸಂಚಾರವನ್ನು ಉಂಟು ಮಾಡುತ್ತದೆ. ಪ್ರತಿಯೊಂದು ಕೆಟ್ಟ ಕೆಲಸವು ವೇಗವಾಗಿ ಸರಿಯಾಗತೊಡಗುತ್ತದೆ ಮತ್ತು ದೇವರು ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯ ಅಖಂಡ ಕೃಪೆಯು ನಿಮ್ಮ ಇಡೀ ಕುಟುಂಬದ ಮೇಲೆ ಮಳೆಯಂತೆ ಸುರಿಸಲಾರಂಭಿಸುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಮತ್ತು ಸ್ನೇಹಿತರೆ, ಇದು ಅದ್ಭುತವಾಗಿರಲಿದೆ. ಆದ್ದರಿಂದ ಪೂರ್ಣ ವಿಶ್ವಾಸ ಮತ್ತು ಶ್ರದ್ಧೆಯ ಜೊತೆಗೆ ಮುಂದೆ ಸಾಗಿ ಮತ್ತು ಈ ಅದ್ಭುತ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ನೀವು ನಮ್ಮ ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ನಾವು ತಿಳಿಸಿರುವ ಈ ಉಪಾಯ ಮತ್ತು ಮಂತ್ರವನ್ನು ಸಂಪೂರ್ಣ ವಿಶ್ವಾಸ ಹಾಗೂ ನಿಷ್ಠೆಯಿಂದ ಮಾಡಿ. ವಿಷ್ಣು ದೇವರು ನಿಮ್ಮ ಪ್ರತಿಯೊಂದು ತೊಂದರೆ ಹಾಗೂ ಸಂಕಷ್ಟಗಳನ್ನು ಹರಿಸಿಬಿಡುತ್ತಾರೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಮೆಂಟ್ನಲ್ಲಿ ಒಂದು ಬಾರಿ ಪೂರ್ಣ ಭಕ್ತಿ ಭಾವದಿಂದ ಜೈ ಶ್ರೀಹರಿ ವಿಷ್ಣು, ಜೈ ಶನಿದೇವ, ಜೈ ಮಾತಾ ಲಕ್ಷ್ಮಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.